ಟು ಮನಿ ಉಚಾ ಕುಕಿಂಗ್ ಚಾನಲ್. ಇವತ್ತು ನಾವು ರಾಗಿ ಹಿಟ್ಟು ಬಳಸಿ ರಾಗಿ ರವಾ ದೋಸೆ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಇದು ತುಂಬಾ ರುಚಿಯಾಗಿರುತ್ತೆ, ಒಂದ್ಸತಿ ಟ್ರೈ ಮಾಡಿ ನೋಡಿ. ಮೊದಲು ಒಂದು ಬೌಲ್ಗೆ 1 ಕಪ್ಪಷ್ಟು ರಾಗಿ ಹಿಟ್ಟು ಹಾಕಿಕೊಳ್ಳಿ. ಈ ಥರ ಜರಡಿ ಇಟ್ಕೊಂಡು ಹಾಕ್ಕೊಳ್ತಾ ಇದ್ದೀವಿ. 1 ಕಪ್ ರಾಗಿ ಹಿಟ್ಟಿಗೆ 1 ಕಪ್ ಚಿರೋಟಿ ರವೆಯನ್ನು ಜರಡಿ ಇಟ್ಕೊಂಡು ಹಾಕ್ಕೊಂಡಿದ್ದೀವಿ. ನಂತರ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕಿಕೊಳ್ಳಿ, ಅದನ್ನು ಸಹ ಜರಡಿ ಇಟ್ಕೊಂಡು ಹಾಕ್ಕೊಂಡಿದ್ದೀವಿ. ಎಲ್ಲನೂ ಜರಡಿ ಇಟ್ಕೊಂಡು ಹಾಕ್ಕೊಂಡಿದ್ದೀವಿ. ಇದು ತುಂಬಾ ರುಚಿಯಾಗಿರುತ್ತೆ. ಯಾವ ಮಕ್ಕಳು ರಾಗಿಯಿಂದ ಏನಾದರೂ ರಾಗಿ ಮುದ್ದೆ ಅವೆಲ್ಲ ತಿನ್ನಲ್ವೋ, ಇದಂತೂ ತುಂಬಾ ರುಚಿಯಾಗೂ ಇರುತ್ತೆ, ಅವ್ರಿಗೆ ಗೊತ್ತೂ ಆಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದಕ್ಕೆ ನೀರು ಹೇಗೆ ಹಾಕಬೇಕಂದ್ರೆ 1 ಕಪ್ಪಷ್ಟು ನಾವು ರಾಗಿ ಹಿಟ್ಟು ತೊಗೊಂಡ್ರೆ ಇದಕ್ಕೆ ತುಂಬಾ ನೀರು ಹಾಕಬೇಕು. ತುಂಬ ಅಂದರೆ ಒಂದು 3-4 ಕಪ್ಪಷ್ಟು ನೀರು ಹಾಕಿಬಿಟ್ಟು ಫುಲ್ ದೋಸೆ ಹಿಟ್ಟು ಥರನೂ ಇರಬಾರ್ದಿದು, ತುಂಬ ನೀರಾಗಿರಬೇಕು. ನಾವು ಮಜ್ಜಿಗೆ ಮಾಡ್ತೀವಲ್ವ ಆ ಕನ್ಸಿಸ್ಟೆನ್ಸಿನಲ್ಲಿರಬೇಕಿದು. ನೋಡಿ, ಈ ಥರ ಇರಬೇಕದು. ನಂತರ ಅದಕ್ಕೆ ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿ, ಸಣ್ಣಕ್ಕೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು, ಸಣ್ಣಕ್ಕೆ ಹೆಚ್ಚಿರುವ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ. ಈ ತವಾನ ಕಾಯಕ್ಕಿಟ್ಬಿಡಿ. ನೋಡಿ, ಇವಾಗ ತವ ತುಂಬ ಚೆನ್ನಾಗಿ ಬಿಸಿಯಾಗಿದೆ. ಒಂದೇ ಒಂದು ಸೌಟ್ ಈ ರಾಗಿ ಹಿಟ್ಟಿಂದು ಈ ಥರ ಉಯ್ದ ಅಂದರೆ ಈ ಥರ ತುತ್ತು ಬರಬೇಕು. ಆವಾಗಲೇ ನಮ್ಮದು ಈ ರಾಗಿ ರವಾ ದೋಸೆ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ರವೆ ಹಾಕಿರೋದ್ರಿಂದ, ಚಿರೋಟಿ ರವೆ ಹಾಕಿರೋದ್ರಿಂದ ಇದು ಸ್ವಲ್ಪ ಒಂದು 5-10 ನಿಮಿಷ ತಗೊಳುತ್ತೆ ಕಾಯಕ್ಕೆ. ನಂತರ ನೆಕ್ಸ್ಟ್ ಸೈಡ್ ಫ್ಲಿಪ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅಷ್ಟೇ, ರಾಗಿ ರವೆ ದೋಸೆ ಸವಿಯಲು ಸಿದ್ಧ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.